ಜೈಲು ಹಕ್ಕಿಯಾಗಿರುವಂತಹ ದರ್ಶನ್ ವಿಚಾರವಾಗಿ ಸ್ಯಾಂಡಲ್ವುಡ್ನ ಅನೇಕ ನಟ ನಟಿಯರು ಈಗಾಗಲೇ ಧ್ವನಿ ಮತ್ತು ಧೈರ್ಯವನ್ನ ಎತ್ತುತ್ತಾ ಇದ್ದಾರೆ. ಕೆಲವರು ಪರವಾಗಿ ಮಾತಾಡಿದ್ರೆ, ಕೆಲವರು ಬ್ಯಾಲೆನ್ಸ್ಡ್ ಆಗಿ ಮಾತಾಡ್ತಾ ಇದ್ದಾರೆ, ಕೆಲವರು ವಿರೋಧವನ್ನ ಸಣ್ಣ ದನಿಯಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಕಿಶೋರ್ ಅವರು ಮಾತಾಡಿದ್ದಾರೆ. ಅವ್ರಿಗೇನು ಹೇಳಿದ್ದಾರೆ ನೋಡ್ತಾ ಹೋಗೋಣ. ದರ್ಶನ್ ಅಪರಾಧಿ ಅಂತ ಸಾಬೀತಾಗಿಲ್ಲ, ಅಂದ್ರೆ ಯಾವುದು ಕೂಡ ಪ್ರೂವ್ ಆಗಿಲ್ಲ ಅನ್ನೋದನ್ನ ಅವ್ರು ಹೇಳಿದ್ದಾರೆ. ಜವಾಬ್ದಾರಿಯುತ ವ್ಯಕ್ತಿಯಾಗಿ ನಾವು ಈ ವಿಚಾರದಲ್ಲಿ ಬೇಕಾಬಿಟ್ಟಿಯಾಗಿ ಮಾತಾಡಬಾರ್ದು. ದುಡಿಯುವ ವ್ಯಕ್ತಿ ಸತ್ರೆ ಆ ಕುಟುಂಬ ಬೀದಿಗೆ ಬಂದಂತೆ ಅಂತ ರೇಣುಕಾಸ್ವಾಮಿ ಅವರ ಕುಟುಂಬದ ಬಗ್ಗೆ ಕನಿಕರದ ಮಾತುಗಳನ್ನ ಕೂಡ ನಟ ಕಿಶೋರ್ ಅವರು ಆಡಿದ್ದಾರೆ. ಮತ್ತೆ ನಟ ಕಿಶೋರ್ ಅವರು ಇದ್ದಾರೆ, ನಟ ದರ್ಶನ್ ಅವರು ಒಂದು ಈ ಪ್ರಕರಣದಲ್ಲಿ ಭಾಗಿಯಾಗ್ತಿದ್ದಾರೆ. ಪ್ರಸಕ್ತ ವಿದ್ಯಮಾನಗಳನ್ನೆಲ್ಲ ಗಮನಿಸ್ತಾ ಇದ್ದೀರಾ. ನಟ ದರ್ಶನ್ ಅವರು ಈ ಒಂದು ಪ್ರಕರಣದ ಬಗ್ಗೆ ಹೇಳೋದಾದ್ರೆ ಸರ್? ಅದು ಹೇಳಕ್ಕೆ ಏನಿಲ್ಲ, ಅದರಲ್ಲಿ ಹೇಳುವಂಥ ವಿಷಯ ಏನಿಲ್ಲ. ಅದರಲ್ಲಿ ಒಂದು ದುರಂತ ನಡೆದಿದೆ, ಅದರ ತನಿಖೆ ಆಗ್ತಾ ಇದೆ. ತನಿಖೆ ಚೆನ್ನಾಗೇ ಮಾಡ್ತಾರೆ ಅನ್ಸುತ್ತೆ. ಯಾಕಂದರೆ ಹೈ ಪ್ರೊಫೈಲ್ ಕೇಸ್ ಅಂದರೆ ಎಲ್ಲರೂ ಹೆಚ್ಚಿಗೆ ಗಮನ ಕೊಟ್ಟೆ ಮಾಡ್ತಾ ಇದ್ದಾರೆ. ಅದ್ರ ಪಡೆಗೆ ಅದ್ರ ಬಗ್ಗೆ ಬಿಟ್ಟು ನಾವು ಬೇಕಾದಷ್ಟು ದೇಶದ ಜ್ವಲಂತ ಸಮಸ್ಯೆಗಳಿದೆ. ಈಗ ರೈತರ ಸಮಸ್ಯೆ ಅಂತಲೇ ಮಾತಾಡಿದ್ದು ಅತಿ ದೊಡ್ಡ ಸಮಸ್ಯೆ ನಿರುದ್ಯೋಗ ಸಮಸ್ಯೆ ಇದೆ. ನಿರುದ್ಯೋಗ, ಜನಗಳಿಗೆ ಕೆಲಸ ಇಲ್ಲ. ಅದನ್ನು ನಿರುದ್ಯೋಗಿಗಳ ತಲೆ ಮೇಲೇ ಹೊಡೆದಿದೆ ಈಗ ಸರ್ಕಾರ. ಸರ್ವೇನಲ್ಲಿ, ಇತ್ತೀಚಿನ ಸರ್ವೇನಲ್ಲಿ ಹೇಳಿದೆ, ಇವರು ಅಂದರೆ ಎಜುಕೇಟ್ ಆಗಿ ಬರ್ತಾ ಇರೋವಂಥ ಹೆಚ್ಚು ಕಡಿಮೆ 50% ಜನ ಉದ್ಯೋಗಕ್ಕೆ ಲಾಯಕ್ಕಿಲ್ಲದೆ ಇರೋರು ಅಂತ ಅವ್ರ ತಲೆ ಮೇಲೆ ಹೊಡ್ಬಿಟ್ಟಿದೆ. ಇವರಿಗೆ ಕೆಲಸ ಸೃಷ್ಟಿ ಮಾಡೋ ಯೋಗ್ಯತೆ ಇಲ್ಲ ಅನ್ನೋದನ್ನು ಹೇಳೋದು ಬಿಟ್ಟು ಕೆಲಸಕ್ಕೆ ಬರ್ತಾ ಇರೋರಿಗೆ ಕೆಲಸ ಮಾಡೋ ಯೋಗ್ಯತೆ ಇಲ್ಲ ಅಂತ ಹೇಳೋಕ್ಕೆ ಶುರು ಮಾಡಿದೆ. ಇತ್ತೀಚೆಗೆ ನೀಟ್ ಸಮಸ್ಯೆ ಈಗಲೇ ನೋಡಿದೆ. ನಾನು ನನ್ನ ಮಗನ ಹಿಡ್ಕೊಂಡು ಇನ್ನೂ ಸುತ್ತಾನೇ ಇದ್ದೀನಿ. ಅದು ದೊಡ್ಡ ಹೋರಾಟ ನಡೀತಾ ಇದೆ. ಸೊ ಹೀಗೆ ಬೇಕಾದಷ್ಟು ನಿಜವಾಗ್ಲೂ ಮಾತಾಡಬೇಕಾದಂಥ, ನಿಜವಾಗ್ಲೂ ಇಷ್ಟೊಂದೆಲ್ಲ ತ್ವರಿತಗತಿಯಲ್ಲಿ ಸಾಲ್ವ್ ಮಾಡಬೇಕಾದಂಥ ಕೇಸ್ಗಳು ಬೇಕಾದಷ್ಟಿವೆ. ಸೊ ಇದನ್ನು ಮಾಡಬೇಕು ನಿಜ. ಅದೊಂದು ಆಗಬಾರ್ದಂಥ ಕೆಲಸ ಒಂದಾಗಿದೆ, ಅದನ್ನು ಸಾಲ್ವ್ ಮಾಡಬೇಕು ನಿಜ. ಆದರೆ ಇವೆಲ್ಲ ತುಂಬ ದೊಡ್ಡ ಮಟ್ಟದಲ್ಲಿ ಅಂದರೆ ಸರ್, ಈಗ ಸಮಾಜದಲ್ಲಿ ಒಂದು ಜವಾಬ್ದಾರಿಯುತ ವ್ಯಕ್ತಿ ಅಂದರೆ ಲಕ್ಷಾಂತರ ಜನ ಅವ್ರನ್ನ ಫಾಲೋ ಮಾಡ್ತಾರೆ, ಅವ್ರು ಹೇಳಿದ್ದನ್ನು ಕೇಳ್ತಾರೆ. ಸೊ ಅಂಥ ವ್ಯಕ್ತಿ ಒಂದು ಪ್ರಕರಣದಲ್ಲಿ ಭಾಗಿ ಅಂದಾಗ ಈ ಸಮಾಜದ ಮೇಲೆ ಆಗಿರ್ಬೋದು, ಇಂಡಸ್ಟ್ರಿ ಮೇಲೆ ಆಗಿರ್ಬೋದು, ಯಾವ ರೀತಿ ಆದಂಥ ಒಂದು ಪರಿಣಾಮ ಬೀರುತ್ತೆ ಅಂತ ಇದು ಅದ್ರ ಪರಿಣಾಮ ಇದ್ದೇ ಇರುತ್ತೆ. ಆದರೆ ಇನ್ನೂ ಕೇಸ್ ಡಿಸೈಡ್ ಆಗಿಲ್ಲ. ಅದಾಗೋ ತನಕ ಏನನ್ನು ಮಾತಾಡೋ ಸರಿಯಿಲ್ಲ ಅಂತ ನನಗನ್ಸುತ್ತೆ. ಯಾರನ್ನು ಹೇಳ್ತಾರಲ್ಲ, ನೋಬಡಿ ಈಸ್ ಗಿಲ್ಟಿ ಅಂಟಿಲ್ ಪ್ರೂವನ್ ಗಿಲ್ಟಿ ಅಂತ. ಸೊ ಅದಾಗೋ ತನಕ ಕಾಯಬೇಕು ಅನಿಸುತ್ತೆ. ನಾವು ಜವಾಬ್ದಾರಿಯುತ ಪ್ರಜೆಗಳಾಗಿ ಅದ್ರ ಬಗ್ಗೆ ಹೆಚ್ಚಿಗೆ ಮಾತಾಡಿದ್ರೆ ತೀರ್ಮಾನ ತಗೊಳ್ಳಿ, ಕೋರ್ಟ್ ತೀರ್ಮಾನ ತಗೊಳ್ಳಿ. ಪೊಲೀಸರು ಅದಕ್ಕೆ ಏನು ಮಾಡಬೇಕು ಆ ಕೆಲಸಗಳನ್ನ ಮಾಡಿ ಮುಗಿಸಿದ ಮೇಲೆ ನಾವು ಅದರ ಪರಿಣಾಮ ಏನಿದೆ ಅದು ಇದು ಅಂತೆಲ್ಲ ಮಾತಾಡ್ಬೋದು. ಸರ್, ಒಂದು ಕಡೆ ಅಂದರೆ ಕುಟುಂಬ, ಇವರು ರೇಣುಕಾಸ್ವಾಮಿ ಅವ್ರ ಕುಟುಂಬವನ್ನು ನೋಡಿದರೆ ಅನಾಥ ಆಗಿದೆ. ದುಡಿಯೋ ಮಗನ್ನ ಕಳೆದುಕೊಂಡು ಅವ್ರ ತಂದೆ ತಾಯಿಗೆ ಬೀದಿಗೆ ಬಿದ್ದಿರ್ತಕ್ಕಂಥದ್ದು. ಅವರ ಒಂದು ಕುಟುಂಬದ ಬಗ್ಗೆ ಹೇಳೋದಾದರೆ? ಯಾರೇ ಆಗಲಿ, ಈಗ ಒಬ್ಬ ದುಡಿಯೋ ವ್ಯಕ್ತಿ ಸತ್ತರೆ ನಿಜವಾಗ್ಲೂ ಅದು ಕುಟುಂಬನೇ ಸತ್ತ ಹಾಗೆ. ಯಾರಿಗೂ ಹಾಗಾಗಬಾರ್ದು. ಇದನ್ನು ತುಂಬ ದೊಡ್ಡ ಮಟ್ಟದಲ್ಲಿ ನಾವು ಕೊರೋನಾ ಟೈಮ್ನಲ್ಲಿ ನೋಡಿದ್ವಿ. ಎಷ್ಟೋ ಜನ ಬ್ರೆಡ್ ಅರ್ನರ್ಸ್, ತುಂಬ ಜನ ಸತ್ತು ಹೋದರು. ಅದಾಗಬಾರ್ದಿತ್ತು, ಆಗಿದೆ. ಬಟ್ ಅದಕ್ಕೇನು ಪರಿಹಾರ ಇಲ್ಲ. ಮುಗಿದೋದ ನಂತರ ಅದನ್ನು ಹೇಗೆ ಸರಿ ಮಾಡೋದು ಅಂತ ಗೊತ್ತಿಲ್ಲ. ಅದು ಮತ್ತೆ ಆಗದೇ ಇರೋ ಹಾಗೆ ನಾವು ಇತಿಹಾಸದಿಂದ ಕಲಿಬೇಕಾದ್ದೇ ಅದಲ್ವ. ಹೇಗೆ ಏನೇನು ತಪ್ಪುಗಳಾದವು ಆ ತಪ್ಪುಗಳಿಂದ ಕಲಿತು ಮುಂದಿನ ಜೀವನನ ಚೆನ್ನಾಗಿ ಕಟ್ಕೋಬೇಕು. ಮುಂದಿನ ಸಮಾಜನ ಸ್ವಸ್ಥ ಸಮಾಜವಾಗಿ ನಾವು ಕಟ್ಟಬೇಕಷ್ಟೆ. ಇಷ್ಟೆಲ್ಲ ಆದರೂ ಕೂಡ ಒಂದು ಇಂಡಸ್ಟ್ರಿಯಲ್ಲಿ ಗುಂಪುಗಾರಿಕೆ ಅಂದರೆ ನಮ್ಮ ಬಾಸ್ ಸಿನಿಮಾ ಬರೋವರೆಗೂ ಬೇರೆಯವರು ಯಾವ ಹೀರೋಗಳ ಸಿನಿಮಾ ನೋಡಲ್ಲ, ಯಾವ ಸಿನಿಮಾನೂ ನೋಡಲ್ಲ ಅನ್ನೋದು ಒಂದಿಷ್ಟು ಅಭಿಮಾನಿಗಳ ಅತಿರೇಕ. ಈ ಒಂದು ಅತಿರೇಕಕ್ಕೆ ಅದೇ ಈಗಲೂ ಹೇಳ್ತಾ ಇದೆ, ಸಿನಿಮಾವಾಗಿ ನೋಡುವಂಥ ಒಂದು ಅಭ್ಯಾಸನ ನಾವು ಬೆಳೆಸಿಲ್ಲ ನಮ್ಮ ಪ್ರೇಕ್ಷಕರಿಗೆ. ಯಾಕೆಂದರೆ ನಮಗೆ ಅದು ಅನುಕೂಲಕರವಾಗಿತ್ತು. ಕಣ್ಣು ಮುಚ್ಕೊಂಡು ಜನ ಬಂದು ಅವ್ರು ಎಷ್ಟು ಸಂಪಾದನೆ ಮಾಡಿದ್ರು ಎಲ್ಲನೂ ಹಾಕಿ ದುಡ್ಡು ಹಾಕಿ ನಮ್ಮ ಸಿನಿಮಾ ನೋಡಲಿ, 10 ಸಲ ಸಿನಿಮಾ ನೋಡಲಿ, ನಮ್ಮ ಸಪೋರ್ಟ್ ಮಾಡಲಿ ಅನ್ನೋದಷ್ಟೇ ನಮ್ಮಲ್ಲಿತ್ತು. ಆದರೆ ಅವ್ರ ಬಗ್ಗೆ ನಮ್ಮ ಜವಾಬ್ದಾರಿ ಏನು ಅಂತ ನಾವು ಅರ್ಥಕೊಳ್ಳಿಲ್ಲ ಅನಿಸುತ್ತೆ. ಅದನ್ನು ಓಕೆ, ದರ್ಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ಕಿಶೋರ್ ಅವರು ಮಾತಿದ್ದು ಬ್ಯಾಲೆನ್ಸ್ಡ್ ಆಗಿತ್ತು. ಅವರ ಮಾತು ದರ್ಶನ್ ಪರವಾಗಿ ತೀರಾ ಬ್ಯಾಟಿಂಗ್ ಮಾಡೋದಕ್ಕೂ ಹೋಗಲಿಲ್ಲ. ಹಾಗಂತ ರೇಣುಕಾಸ್ವಾಮಿ ಕುಟುಂಬದ ಬಗ್ಗೆ ಕನಿಕರ ವ್ಯಕ್ತಪಡಿಸೋದನ್ನು ಕೂಡ ಅವರು ಮರಿಲಿಲ್ಲ.